ವೆಲ್ಕಮ್ ಬ್ಯಾಕ್. ನಿನ್ನೆವರೆಗೆ ಆರ್ಭಟಿಸಿದ್ರು, ಈಗ ಸೈಲೆಂಟ್ ಆದ್ರ ಎಚ್.ಡಿ. ಕುಮಾರಸ್ವಾಮಿ. ಹಾಸನ ಟಿಕೆಟ್ ಬಗ್ಗೆ ದೇವೇಗೌಡರ ತೀರ್ಮಾನಕ್ಕೆ ನಿನ್ನೆ ಹಸ್ತಕ್ಷೇಪ ಅಂತ ಇವತ್ತು ತೀರ್ಮಾನ ಗೌಡ್ರ ಹೆಗಲಿಗೆನೆ ವಹಿಸಿದ್ದಾರೆ. ದೇವೇಗೌಡರ ಆರೋಗ್ಯ ನನಗೆ ಮುಖ್ಯ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಬೇರೆಯವರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ರೇವಣ್ಣ ದಂಪತಿ ವಿರುದ್ಧ ಕಿಡಿಕಾರಿದ್ದಾರೆ. ನನಗೆ ದೇವೇಗೌಡರ ಆರೋಗ್ಯವೇ ಮುಖ್ಯ ಅಂತ ಹೇಳಿದ್ದಾರೆ. ಸೊ ದೇವೇಗೌಡರ ಮೇಲೆ ಒತ್ತಡವನ್ನ ಹಾಕಿಸಿ ಇವತ್ತು ನಡಿಬೇಕಾಗಿದ್ದ ಸಭೆಯನ್ನ ಮುಂದೂಡಿಕೆ ಮಾಡಿದ್ರ. ಸಭೆ ಮುಂದೂಡಿಕೆ ಮಾಡಿಸಿದ್ರೆ ಎಚ್.ಡಿ. ರೇವಣ್ಣ. ದೇವೇಗೌಡರ ಸೂಚನೆಯಂತೆ ಎಚ್.ಡಿ. ಕುಮಾರಸ್ವಾಮಿ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಜೆಡಿಎಸ್ ಪಾಳೆಯದಲ್ಲೂ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಇದೇ ಕುಮಾರಸ್ವಾಮಿ ನಿನ್ನೆ ರಾತ್ರಿ ಏನ್ ಹೇಳಿದ್ರು, ಪಕ್ಷ ಸಂಬಂಧದ ಬಗ್ಗೆ ಏನ್ ಹೇಳಿದ್ರು, ಇವತ್ತು ಏನ್ ಹೇಳಿದ್ರು ನೋಡಿ. ಹಾಸನದ ರಾಜಕಾರಣದಲ್ಲಿ ನಾನು ಇಂಟರ್ಫಿಯರ್ ಆಗಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಇವತ್ತು ಇಂಟರ್ಫಿಯರ್ ಆಗಬೇಕಂತ ಅವಶ್ಯಕತೆ ಬಂದರೆ, ಯಾಕೆಂದರೆ ಮುಂದಿನ ದಿನದಲ್ಲಿ ಪಕ್ಷ ಉಳಿಸಬೇಕಾಗಿದೆ, ದೇವೇಗೌಡರ ಹೆಸರು ಉಳಿಸಬೇಕಾಗಿದೆ. ಯಾವುದೇ ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಇಲ್ಲಿಯವರೆಗೆ ನಾನು ತಲೆಬಾಗಿದ್ದೇನೆ. ಈ ಸಾರಿ ನನಗೆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನಾಡಿನ ಜನತೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಹಾಸನದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲಿ ಏನಿದೆ ಆ ಅಭಿಪ್ರಾಯಕ್ಕೆ ಇವತ್ತು ನಾನು ಧ್ವನಿಗೂಡಿಸ್ತಕ್ಕಂಥವ್ನು. ಕಾರ್ಯಕರ್ತರ ಸಭೆ ಇಟ್ಟಿಲ್ಲ, ಯಾಕೆಂದರೆ ನೆನೆ ನೀವೇ ಹೇಳಿದಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ್ನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ. ಅದೇ